ಸೊ ನೀವು ಗಿಲ್ಲಿಗೂ ಹೇರ್ ಕಟ್ ಮಾಡಿದ್ರಿ ಅಂಡ್ ಐ ಗಾಟ್ ಟು ನೋ ದಟ್ ನೀವು ಅಫಿಷಿಯಲ್ ಆಗಿ ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ಸ್ಗೆ ಫೈನಲಿಸ್ಟ್ಗೆ ಸ್ಟೈಲ್ ಮಾಡ್ತೀರಾ ಅಂತ. ಯಾವ ತರ ಆಗುತ್ತೆ ಎಂಟೈರ್ ಪ್ರೊಸೆಸ್? ಯಾ ಸೀಸನ್ 7, 8, 9 ಮಾಡಿದೆ. ಆಮೇಲೆ 10, 11 ನಾನು ಇರಲಿಲ್ಲ, ಐ ವಾಸ್ ಔಟ್. ಆಮೇಲೆ ಮತ್ತೆ ಏನು ರೀಸೆಂಟಾಗಿ 12 ಸೀಸನ್ ಮಾಡಿದೆ. ಓಕೆ. ಸೊ ಹೇಗಾಗುತ್ತೆ ಅಂತ ಹೇಳಿದ್ರೆ, ಅದೇ ಫೈನಲ್ 5 ಕಂಟೆಸ್ಟೆಂಟ್ಗೆ ಅಂತೇಳಿ ಅವರು ಫೈನಲ್ 5 ಸೆಲೆಕ್ಟ್ ಆಗ್ತಾರೆ. ಈ ಸರಿ ಫೈನಲ್ 6 ಇದ್ರು. ಸೊ ಅವ್ರು ಸೆಲೆಕ್ಟ್ ಆದಮೇಲೆ ಐ ಗೆಟ್ ಅ ಕಾಲ್ ಫ್ರಮ್ ದ ಟೀಮ್, ಫ್ರಮ್ ದ ಕಲರ್ಸ್ ಟೀಮಿಂದ. ಚೆನ್ನಾಗಿರುತ್ತೆ. ನನಗೆ ಫಸ್ಟ್ ಟೈಮ್ ಎಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಯೂಸ್ ಟು ಟೆಲ್ ಮಿ ಹೊರಗಿನ ವಿಷಯ ಏನು ಮಾತಾಡಬೇಡಿ ಹಾಗೆ ಅಂತ ಹೇಳಿ. ಸೊ ಸೆಕೆಂಡ್ ಥರ್ಡ್ ಎಲ್ಲ ನನಗೆ ಮತ್ತೆ ಅಭ್ಯಾಸ ಆಗೋಯ್ತು. ನನಗೆ ಗೊತ್ತು ವಾಟ್ ಈಸ್ ಮೈ ಲಿಮಿಟ್, ಹೌ ಮಚ್ ಐ ಕ್ಯಾನ್ ಟಾಕ್, ನಾನು ಎಷ್ಟು ಮಾತಾಡ್ಬೋದು ಅಲ್ಲಿ ಅಷ್ಟೇ. ಸೊ ಹೋಗೋದು ಫನ್ ಮಾಡಿಕೊಂಡು, ಪಾಪ ಅವರೆಲ್ಲ ಹೇರ್ ಕಟ್ ಇಲ್ಲದೆ ಹಂಗಿರುತ್ತೆ. ಅಂದ್ರೆ ಅವ್ರವ್ರು ಹೇರ್ ಕಟ್ ಮಾಡ್ಕೊಂಡು ಎಲ್ಲ ಮಾಡಿರ್ತಾರೆ. ಅಲ್ಲ, ಬಟ್ ಒಂದೊಂದ್ಸರಿ ಮಧ್ಯದಲ್ಲೂ ತುಂಬಾ ಚೆನ್ನಾಗಿ ಹೇರ್ ಕಟ್ ಮಾಡ್ಕೊಂಡಿರ್ತಾರಲ್ಲ, ಹೆಂಗ್ ಮಾಡ್ಕೊಂಡಿರ್ತಾರೆ ಅವ್ರು ಇವ್ರಿಗೆ, ಇವ್ರು ಅವ್ರಿಗೆ. ಸೊ ಯಾರು ಅಲವೇ ಇಲ್ಲ ಯಾರು ಬೇರೆ ಯಾರು ಫೈನಲ್ 5 ಅವ್ರೆ. ಟೀಮಿಂದ ಐ ನೋ ಫ್ರಮ್ ದ ಟೀಮ್ ಓನ್ಲಿ ಐ ಗಾಟ್ ಟು. ಸೊ ನನ್ಗೆ ಇವೊಂದು ಅಲ್ಲಿ ಹೋಗಿ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಬ್ರೋ ನನಗೆ ಅವ್ನು ಮಾಡ್ತಾ ಇದ್ದ, ನಾನು ಮಾಡ್ತಾ ಇದ್ದೆ, ಲೈಕ್ ಆ ಥರದ್ದು ಥಿಂಗ್. ಸೊ ಅದೇ ಬಿಯರ್ಡ್ ಇದೆಲ್ಲ ಮಾಡ್ಕೋತಾ ಇದ್ರು, ಹೇರ್ ಎಲ್ಲ. ನನಗೆ ಮತ್ತು ನಾನು ಕೇಳ್ತೀನಿ ಹೋದ್ಮೇಲೆ, ಯಾರು ಹೆಂಗೆ ಮಾಡ್ಕೊಂಡ್ರಿ ಅಂತ. ದೇ ಹೌದು ಏನೇನೋ ಮಾಡ್ಕೊತಿದ್ವಿ ಬ್ರೋ ಇಟ್ಕೊಂಡು ಅಂತ ಹೇಳಿ. ಸೊ ಯಾರು ಅಲೋ ಇರಲ್ಲ. ಸೊ ಫೈನಲ್ 5 ಕಂಟೆಸ್ಟೆಂಟ್ ಅಥವಾ 6 ಇದ್ದಾಗ, ಫೈನಲ್ 5 ಅಥವಾ 6 ಆದಾಗ, ದೆಲ್ ಇನ್ವೈಟ್ ಮಿ, ಐ ಜಸ್ಟ್ ಗೋ, ಐ ಸ್ಪೆಂಡ್ ಗುಡ್ 6 hours ಆಫ್ ಟೈಮ್. ಅಂದ್ರೆ ಹಂಗಲ್ಲ, ಫುಲ್ ಟೀಮ್ ಜೊತೆ ಐ ಗೋ ವಿತ್ ಮೈ ಟೀಮ್, ವಿತ್ ಆಲ್ ಮೈ ಅಸಿಸ್ಟೆಂಟ್ಸ್ ಜೊತೆಗೆ. ಹೇರ್ ಪಾರ್ಟ್ ಐ ಟೇಕ್ ಕೇರ್ ಆಫ್ ಇಟ್. ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ಫೇಶಿಯಲ್ಸ್ ಅಂಡ್ ಆಲ್ ನನ್ನ ಟೀಮ್ ಪೀಪಲ್. ಫುಲ್ ಪ್ಯಾಂಪರಿಂಗ್ ಸೆಷನ್ ಒನ್ ಡೇ. ಪ್ರಶಾಂತ್ ಫೈನಲಿಸ್ಟ್ ಆಗಬೇಕು. ಸೊ ಒಂದು 6 to 7 hours ಪ್ಯಾಂಪರಿಂಗ್ ಸೆಷನ್ ಮಾತಾಡ್ಕೊಂಡು ಚಿಲ್ ಮಾಡ್ಕೊಂಡು. ಬಟ್ ಐ ಕಾಂಟ್ ಟೆಲ್ ಅಬೌಟ್ ಅದೇ ಹೊರಗಡೆ ವಿಷಯ ಏನು ಮಾತಾಡೋದು, ಏನ್ ನಡೀತಾ ಇದೆ, ಹೆಂಗ್ ಮ್ಯಾನೇಜ್ ಮಾಡ್ತಾರೆ? ವಾಟ್ ಇಫ್ ಯು ಜಸ್ಟ್ ಟೆಲ್ ದೆಮ್ ನೋ ಐ ಆಮ್ ಸಾರಿ, ನಾನೇನು ಹೇಳೋಂಗಿಲ್ಲ. ಪ್ರಶಾಂತ್ ಅವ್ರು ಇಲ್ಲೇ ಎಷ್ಟು ಸೆಲೆಬ್ರಿಟೀಸ್ ಏನ್ ತಗೋಬೋದಾಗಿತ್ತು, ಅವ್ರು 3-4 ಜನ ಅಷ್ಟೇ ತಗೊಂಡ್ರು. ಹಂಗಲ್ಲ, ನನಗೆ ಅದ್ರಲ್ಲಿ ಗೊತ್ತಾಗಿದೆ ಏನಂದ್ರೆ ಈಸ್ ವೆರಿ ಸೀಕ್ರೆಟಿವ್ ಆಸ್ ಅ ಮ್ಯಾನ್. ಅದು ಜಾಸ್ತಿ ಮಾತಾಡಲ್ಲ. ನಿಮ್ಮ ಟೀಮ್ ಅವ್ರಿಗೂ ಕೇಳ್ತಾರ? ಟೀಮ್ ಅವ್ರಿಗೂ ನಾನು ಫಸ್ಟೇ ಪ್ರಿಪೇರ್ ಮಾಡಿರ್ತೀನಿ. ನಂದು 1 hour ಮುಂಚೆನೇ ಕ್ಲಾಸ್ ಇರುತ್ತೆ, ಒಂದು ತಗೊಂಡ್ಬಿಟ್ಟಿರ್ತೀನಿ. ನಿಮ್ದು ಪ್ರೋಟೋಕಾಲ್, ನನ್ನ ಪ್ರೋಟೋಕಾಲ್ ಅದಿರುತ್ತೆ. ಸೊ ಯು ಹ್ಯಾವ್ ಟು, ಏನಿಲ್ಲ, ಬರೀ ಕೆಲಸದ ಬಗ್ಗೆ ಮಾತಾಡಿ, ಫೇಶಿಯಲ್ ಬಗ್ಗೆ, ಪೆಡಿಕ್ಯೂರ್, ಮ್ಯಾನಿಕ್ಯೂರ್ ಬಗ್ಗೆ ಮಾತ್ರ ಮಾತಾಡಿ, ಹೊರಗಿನ ವಿಷಯ ಏನು ಮಾತಾಡೋಂಗಿಲ್ಲ. ಅದೆಲ್ಲ ಫಸ್ಟ್ ಹೇಳ್ತೀನಿ. ನಿಮ್ಗೂ ಮೈಕ್ ಮಾಡ್ತಾರಾ? ನನಗೆ ತೆರಿಗೆ ಟಾಕ್ ಬ್ಯಾಕ್ ಟೀಮ್ಗೂ ಇರುತ್ತೆ ಬೇಸಿಕಲಿ, ಹೋಗೋರು ಇಲ್ಲ, ಎಲ್ಲರೂ ನನಗೊಬ್ನಿಗೆ ಮಾತ್ರ ಕೊಟ್ಟಿರ್ತಾರೆ. ಅಂದ್ರೆ ಎನಿಥಿಂಗ್ ಐ ಜಸ್ಟ್ ಬಿ ವಿತ್ ದಟ್. ಅದು ರೆಕಾರ್ಡ್ ಇದು ಬಂದಿರುತ್ತಲ್ಲ, ಲೈವ್ ಟೆಲಿಕಾಸ್ಟ್ ಆಗುತ್ತೆ. ಲೈವ್ ಟೆಲಿಕಾಸ್ಟ್ ಆಗುತ್ತೆ. They'll give you a good 6 to 7 minutes of good time. So that's a good marketing for me. Of course. ಹೌದಾ? I've seen, yeah. ಸೊ ಸೀಸನ್ 7, 8, 9 ಮಾಡಿದೆ. ಆಮೇಲೆ ಮತ್ತೆ 2 ವರ್ಷ ಗ್ಯಾಪ್ ಆಯ್ತು. ಮತ್ತೆ ರೀಸೆಂಟ್ ಆಗಿ ಬಟ್ ಗಿಲ್ಲಿ ಮೇಕೋವರ್ಗೆ ಐ ಗಾಟ್ ಅ ವೆರಿ ಗುಡ್ ರೆಸ್ಪಾನ್ಸ್ ದಿಸ್ ಟೈಮ್. ಪಾಪ ತಲೆನೇ ಬಾಚ್ಕೊಳ್ತಾ ಇರಲಿಲ್ಲ, ಚೆನ್ನಾಗಿ ಕಾಣ್ತಾ ಫನ್, ವೆರಿ ಫನ್. ಹಿ ಇಸ್ ಲೈಕ್ ಚೆನ್ನಾಗಿತ್ತು. ಅಂಡ್ ಅದರಲ್ಲಿ ಇದ್ದವರಲ್ಲಿ ನನಗೆ ಅಶ್ವಿನಿ ಮುಂಚೆನೆ ಪರಿಚಯ ಇದ್ರು. ಅಂಡ್ ಐ ಸ್ಟೈಲ್ ರಘು ಆಲ್ಸೋ ಫಾರ್ ಕ್ರಾಂತಿ ಮೂವಿ. ಸೊ ಹಂಗಾಗಿ ಅಲ್ಲಿ ಪರಿಚಯ ಇರೋರು ಆಲ್ಮೋಸ್ಟ್ ಪ್ರತಿ ವರ್ಷ ಹೋದಾಗ ನನಗೆ ಪರಿಚಯ 1-2 ವರ್ಷ ಇರ್ತಾರೆ ರೆಗ್ಯುಲರ್. ಸೊ ಮಾತಾಡ್ಕೊಂಡು ಚಿಲ್ ಮಾಡ್ಕೊಂಡು. ಬಟ್ ಅದು ಯಾವುದು ತೋರಿಸಲ್ಲ ಅವರು. ನಮಗೆ ಗುಡ್ ಸೆಲೆಕ್ಟಿವ್ 4 minutes ಬಟ್ ನಾವು ಮಾತಾಡೋದು ಅದೆಲ್ಲ ಅಲ್ಲಿ ಟೆಲಿಕಾಸ್ಟ್ ಮಾಡಲ್ಲ. ನಾವು ತುಂಬಾ ಫನ್ ಮಾಡ್ಕೊಂಡಿರ್ತೀವಿ ಹೋದ್ಮೇಲೆ. ಸೊ ನೋನ್ ಪೀಪಲ್ ಇರ್ತಾರೆ, ಒಂದು 3 to 4 people, ಲೈಕ್ ಮಾತಾಡ್ಕೊಂಡು ಚಿಲ್ ಮಾಡ್ಕೊಂಡು. ಬಟ್ 6 hours ಯು ಸ್ಪೆಂಡಿಂಗ್ ವಿತ್ ದೆಮ್ ಅಂದಾಗ ಮಾತಾಡೋದೇ ಇರಕ್ಕಾಗಲ್ಲ. ಬಟ್ ಐ ನೋ ಮೈ ಲಿಮಿಟ್, ಹೌ ಮಚ್ ಟು ಟಾಕ್. ಎಷ್ಟು ಮಾತಾಡ್ಬೋದು ಅಷ್ಟು ಮಾತಾಡ್ತೀನಿ. ಹಳೇದ್ ಮಾತಾಡ್ಕೊಂತಿರಬೇಕಾರೆ ಹೊರಗಿನ ವಿಷಯ ಏನು ಬರೀ ಅಷ್ಟೇ. ಬಟ್ ಅಲ್ಲಿ ನನ್ಗೆ ಕಾಲಿಡ್ತಾರೆ, ಬ್ರೋ ಅದು ಮಾತಾಡಿ ಬ್ರೋ, ಪರವಾಗಿಲ್ಲ. ಬಟ್ ಐ ಹ್ಯಾವ್ ಪ್ರೋಟೋಕಾಲ್, then I'll tell I can't talk bro. So just ಈಗ ಲಾಸ್ಟ್ ಐ ಥಿಂಕ್ ಈಗ ನಾನು ಆಗ್ಲಿ ಅಕ್ಷಯ್ ಆಗ್ಲಿ ಕನ್ಸಲ್ಟ್ ಮಾಡಕ್ ಬರ್ತೀವಿ ಅಂದ್ರೆ, ಪ್ರಶಾಂತ್ನ ಅಪ್ರೋಚ್ ಮಾಡ್ಬೇಕು ಅಂದ್ರೆ ಬಜೆಟ್ ಎಷ್ಟು ಇರಬೇಕು? ಬಿಕಾಸ್ ದಟ್ಸ್ ಆಲ್ಸೋ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಹೇರ್ ಕಟ್ ಆರ್ ಸ್ಟೈಲಿಂಗ್ ಬಂದಾಗ ಎಷ್ಟು ಇಟ್ಕೊಂಡು? ಐ ಆಮ್ ಬಜೆಟ್ ಫ್ರೆಂಡ್ಲಿ, ಡೋಂಟ್ ವರಿ. ಓಕೆ ಸೊ ವೆರಿ ರೀಸನಬಲ್. ಬಿಕಾಸ್ ಸಿ ಸಿನಿಮಾ ಅಂತ ಬಂದಾಗ ದೇರ್ ಇಸ್ ಅದರ್ ಬಜೆಟ್. ಬಿಕಾಸ್ ಸಿನಿಮಾ ಅಂತ ಬಂದಾಗ ನಾನು ಪ್ರಿಪ್ರೇಷನ್ಸ್ ಇರುತ್ತೆ, ವಿತ್ ದ ಟೀಮ್ ಜೊತೆ ಐ ಹ್ಯಾವ್ ಟು ಸ್ಪೆಂಡ್ ಮೈ ಟೈಮ್. ಆಮೇಲೆ ಹ್ಯಾವ್ ಟು ಅರ್ಥ ಮಾಡ್ಕೊಂಡು ಅದ್ರ ತಕ್ಕ ಹಾಗೆ ನಾನು ಮೇಕರ್ ಕೊಡಬೇಕಾದಾಗ ಹ್ಯಾವ್ ಟು ಟೇಕ್ ಮೈ ಟೈಮ್. ಕಂಪ್ಲೀಟ್ಲಿ ನಾನು ಡೆಡಿಕೇಶನ್ ನಾನು ಎಲ್ಲ ಅಪಾಯಿಂಟ್ಮೆಂಟ್ಸ್ ಕ್ಯಾನ್ಸಲ್ ಮಾಡ್ಕೊಂಡು ಐ ಕಂಪ್ಲೀಟ್ ಡೆಡಿಕೇಟ್ ಮೈ ಟೈಮ್ ಫಾರ್ ದೆಮ್ ಕಂಪ್ಲೀಟ್ಲಿ. ಸೊ ಸಮ್ ಟೈಮ್ 1 day ಫುಲ್ ತಗೊಳ್ತೀವಿ ಟು ಫೈನಲೈಸ್ ದ ಲುಕ್. ಸೊ ಡೇ ತಗೊಂಡಾಗ ಅದೆಲ್ಲ ಇರುತ್ತೆ. ಸೊ ರೆಗ್ಯುಲರ್ ಆಗಿ ನಾನು ಎಲ್ಲ ಕ್ಲೈಂಟ್ಗಳು
ಪ್ರಾಡಕ್ಟ್ಗಳಿಗೂ ನಾನು ಬೇಸಿಕ್ ಪ್ರೈಸ್ ನಾನು ಇದು ಮಾಡ್ತೀನಿ, ತುಂಬಾನು ಹೈಪ್ ಮಾಡಕ್ ಹೋಗಲ್ಲ, ಬಿಕಾಸ್ ಅವನು ರೀಚ್ ಎವ್ರಿವೇರ್, ನನ್ಗೆ ಎಲ್ಲರೂ ರೀಚ್ ಆಗಬೇಕು. ಕರೆಕ್ಟ್. ನನಗಿರೋ ಕಂಪ್ಲೇಂಟ್ ಅದು ಪ್ರಶಾಂತ್ ಫೋನ್ ಎತ್ತಲ್ಲ, ಪ್ರಶಾಂತ್ ಕೈ ಸಿಗಲ್ಲ, ತುಂಬಾ ವೆಯ್ಟ್ ಮಾಡಬೇಕು ಅಂತ. ಬಟ್ ಅದನ್ನ ಕಟ್ಟೋ ಬಿಕಾಸ್ ಎವ್ರಿಬಡಿ ನೀಡ್ಸ್ ಪ್ರಶಾಂತ್ ಓನ್ಲಿ. ಹಂಗಾಗ್ಬಿಟ್ಟು ನನಗೆ ಕ್ವಾಲಿಟಿ ಟೈಮ್ ನಾನು ಕೊಡಬೇಕು ಅಂತ ಹೇಳಿದಾಗ ನನಗೂ ಇದಿರುತ್ತೆ. ಸೊ ಪ್ರಶಾಂತ್ ಫೈನಲಿ ಹೀಸ್ ಅ ಹ್ಯೂಮನ್, ಹೀಸ್ ಆಲ್ಸೋ ಹ್ಯಾವ್ ಸಮ್ ಪರ್ಸನ್. ಎರಡೇ ಕೈ ಇರೋದು. ಸೊ ಅದು ಇರುತ್ತೆ. ಸೊ ಪಾಪ ನನ್ ಮುಂದು ಮೈ ಪೀಪಲ್ ದಿಲ್ ವೇಟ್ ಫಾರ್ ಮೀ ಫಾರ್ 2 to 3 months. ನಂಗೆ ಅದೊಂದು ತುಂಬ ಖುಷಿ ಆಗುತ್ತೆ. ಬಟ್ ಬೇಕು ಅಂತ ಮಾಡಿಸಲ್ಲ, ಬಟ್ ನನಗೂ ಮೆಂಟಲಿ ಐ ಹ್ಯಾವ್ ಟು ಬಿ ರೆಡಿ ಫಾರ್ ದ ಇಟ್. ಸಿನಿಮಾ ಅಂತ ಬಂದಾಗ ಐ ಚಾರ್ಜ್ ಲಿಟಲ್ ಹೈ, ಬಿಕಾಸ್ ಲಿಟಲ್ ಹೈ ಅಂದರೆ ಐ ಹ್ಯಾವ್ ಟು ಡೆಡಿಕೇಟ್ ಮೈ ಕಂಪ್ಲೀಟ್ ಟೈಮ್ ಫಾರ್ ಇಟ್. Makes sense. ಇದು ಬಟ್ ಬೇಸಿಕಲಿ ಟು ಮೈ ಕ್ಲೈಂಟ್ಸ್ ಐ ಚಾರ್ಜ್ ವೆರಿ ಲೆಸ್. ಸೊ ಬಜೆಟ್ ಫ್ರೆಂಡ್ಲಿ ನಾನು, ಡೋಂಟ್ ವರಿ. ಸೊ ಪ್ರಶಾಂತ್ ಅವ್ರ ಸಲೂನಲ್ಲಿ ವರ್ಕ್ ಮಾಡೋ ಕೆಲವೊಬ್ರು ಜೂನಿಯರ್ಸ್ಗೆ ಒಂದು ಸ್ವಲ್ಪ ಬೇಜಾರಾಗ್ತಿರುತ್ತೆ. ಯಾಕಂದ್ರೆ ಎಲ್ಲ ಸಲೂನ್ಸಲ್ಲೂ ಒಂದು ಪ್ರಾಕ್ಟೀಸ್ ಇದೆ. ಈಗ ನಾನೇ ನನ್ನ ಸಲೂನ್ಗೆ ಹೋಗಿ ನಮ್ಮ ಹುಡುಗ ಹತ್ರ ಮಾಡಿಸ್ಬೇಕಂದ್ರೆ ಬೇರೆ ಬಾಯ್ಸ್ ಇದೆ ಅವ್ರ ಕಡೆ ಮಾಡ್ಸಲ್ಲ, ಅವರೇ ಮಾಡಿಸಿ ಅಂತಿರ್ತಾರೆ. ಸೊ ಐ ಥಿಂಕ್ ಒಂದ್ ಸ್ವಲ್ಪ ಬೇಜಾರು ಇರುತ್ತೆ ಬಾಯ್ಸ್ಗೆ ಅಲ್ವಾ? ಹೌದು ಹೌದು ಹೌದು. ಬರೀ ಸರ್ ಹತ್ರನೇ ಹೋಗ್ತಾರೆ, ನಮ್ಮ ಹತ್ರ ಬರೋದೇ ಇಲ್ಲ. ಇಲ್ಲಿ ನನ್ನ ಅದಕ್ಕೆ ಐ ರಿವೀಲ್ ದಟ್ ಟುಡೇ. ನನ್ನ ಆ ಸ್ಟುಡಿಯೋ ಇಂದ ಹೊರಗಡೆ ಬಂದ್ಮೇಲೆ ಆಫ್ಟರ್ ಕೋವಿಡ್ ಈಗಿರೋ ಸ್ಟುಡಿಯೋ ಅಲ್ಲಿ ಇಟ್ಸ್ ಅ ಒನ್ ಮ್ಯಾನ್ ಶೋ. ಐ ಹ್ಯಾವ್ ಮೈ ಅಸಿಸ್ಟೆಂಟ್, 4 ಜನ ಹುಡುಗರಿದ್ದಾರೆ. ಸಿನಿಮಾಗಳಿಗೆ ನಾನು ಮೇಕ್ ಓವರ್ ಕೊಟ್ಮೇಲೆ ಸ್ಟೈಲಿಂಗ್ ದಿಲ್ ಟೇಕ್ ಕೇರ್ ಆಫ್ ಇಟ್. ಆಮೇಲೆ ನನಗೆ ಒಬ್ಳು ರಿಸೆಪ್ಷನ್, ಒಬ್ಳು ಸಪೋರ್ಟರ್, ಒಬ್ಳು ಹೇರ್ ವಾಶ್ಗೆ ಅದಕ್ಕೆ ಇದಕ್ಕೆ ಸ್ಟೈಲಿಂಗ್ಗೆ ಅಂತೇಳಿ ಒಂದು ಹುಡುಗಿನ ಇಟ್ಕೊಂಡಿದ್ದೀನಿ. ಆಮೇಲೆ ಒಬ್ಬ ಹುಡುಗ ಹಿಂಗೇನಾದ್ರು ಸ್ಪೆಷಲ್ ಇದ್ದಾಗ ಮಾತ್ರ ಕರೆಸ್ಕೋತೀನಿ. ಸಿನಿಮಾಗೆ ಅಂತೇಳಿ ಹುಡುಗರಿದ್ದಾರೆ, ಅವ್ರು ಅಲ್ಲಿ ನನ್ನ ಸ್ಟುಡಿಯೋಲಿ ಕೆಲಸ ಮಾಡಲ್ಲ. ಈಗಿರೋ ನನ್ನ ಸ್ಟುಡಿಯೋ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಅ ಒನ್ ಮ್ಯಾನ್ ಶೋ. ಅಲ್ಲಿ ಐ ವರ್ಕ್ ಆನ್ ಓನ್ಲಿ ಅಪಾಯಿಂಟ್ಮೆಂಟ್ಸ್. ದ ಪರ್ಟಿಕ್ಯುಲರ್ ಟೈಮ್ ಐ ಗಿವ್ ಯು, ನಾನು ಇವ್ರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಟೈಮ್ ಕಂಪ್ಲೀಟ್ ಡೆಡಿಕೇಟ್ ಟು ಹಿಮ್. ಬೇರೆ ಯಾರ್ದು ಡಿಸ್ಟರ್ಬೆನ್ಸ್ ಅಲ್ಲಿರಲ್ಲ. ಸೊ ಇನ್ ಅ ಡೇ ಐಲ್ ಟೇಕ್ 4 to 5 clients, ದಟ್ಸ್ ಇಟ್. ರೈಟ್ ನಾವು ಸಿನಿಮಾ ಅಂತ ಬಂದಾಗ ಕೀಪ್ ಆನ್ ಟ್ರಾವೆಲಿಂಗ್ ಅದು ಇರುತ್ತೆ, ಅದು ಬೇರೆ ತರ. ಸೊ ಇಲ್ಲಿ ಆ ಇಶ್ಯೂಸ್ ತುಂಬಾ ಆಗತ್ತೆ. ನನ್ನ ಅಸಿಸ್ಟೆಂಟ್ಸ್ಗಳು ಎಲ್ಲ ಒಂದ್ ಸರ ಹತ್ರನೇ ಹೋಗ್ತಾರೆ ಅಂತ. ಆಮೇಲೆ ಪಾಪ ಅವ್ರಿಗೆ ನನಗೆ ಏನು ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಹಂಗಾಗ್ಬಿಟ್ಟು ನಾನು ಇಟ್ಕೊಳಕ್ ಆಗಲ್ಲ. ನಾನು 2 ಜನ ಹುಡುಗರಿಗೆ ಪಾಪ ಬೇಜಾರಾಗ್ಬಿಟ್ರು, ಸರ್ ಹಿಂಗಾಯ್ತು ಅಂತ ಹೇಳಿದ್ರು. ಬೇರೆ ಕಡೆ ನನ್ನ ಫ್ರೆಂಡ್ ಸ್ಟುಡಿಯೋಲಿ ಬೇರೆ ಕಡೆ ಕೆಲಸ ಕೊಡಿಸಿದೆ ಅವ್ರಿಗೆ. ಸೊ ನನ್ಗೆ ಹಂಗೆ ಒಬ್ಬನ ಟ್ಯಾಲೆಂಟ್ ನ ವೇಸ್ಟ್ ಮಾಡೋದು ಬೇಡ, ಯಾಕಂದ್ರೆ ಇಲ್ಲಿ ಪರ್ಟಿಕ್ಯುಲರ್ಲಿ ದೇ ಕಮ್ಸ್ ಫಾರ್ ಪ್ರಶಾಂತ್. ಹಿಂಗಿದ್ದಾಗ ಇಲ್ಲಿ ನಾನು ಹ್ಯಾವ್ ಟು ಡೆಡಿಕೇಟ್ ಮೈ ಟೈಮ್ ಟು ದೋಸ್ ಪೀಪಲ್, ಬಿಕಾಸ್ ದೇ ವೇಟ್ ಅಂಡ್ ಕಮ್ ಅಂಡ್ ಎವ್ರಿಥಿಂಗ್ ಹಂಗಿರುತ್ತೆ. ಹಂಗಾಗ್ಬಿಟ್ಟು ಇಲ್ಲಿ ಜಸ್ಟ್ ಒನ್ ಮ್ಯಾನ್ ಶೋ ಸ್ಟುಡಿಯೋ. ಸೊ ಇವಾಗ ನಾನು ಮಾಡ್ತಿರೋ ಸ್ಟುಡಿಯೋಲಿ ಐ ಆಮ್ ಬಿಲ್ಡಿಂಗ್ ಮೈ ಟೀಮ್. ಅಲ್ಲಿ ನಾನು ಎಲ್ಲ ಟೀಮು ಪ್ರಶಾಂತ್ ಥರನೇ ಕೆಲಸ ಮಾಡ್ತಾರೆ ಅವರು. ಸೊ ಆ ಥರ ಮಾಡ್ತಾ ಇದ್ದೀನಿ, ಐ ಆಮ್ ಬಿಲ್ಡಿಂಗ್ ಮೈ ಟೀಮ್. ಸೊ ಪ್ರಶಾಂತ್ ಇಲ್ಲ ಅಂದ್ರೂ ಆಪ್ಷನಲ್ಲಿ ಬೇರೆ ಕಡೆ ಹುಡ್ಕೊಂಡು ಹೋಗಿ ಹಾಳು ಮಾಡೋದಕ್ಕಿಂತ ಪ್ರಶಾಂತ್ ಹುಡುಗನ ಇದ್ದಾನೆ, ಹೀಲ್ ಟೇಕ್ ಕೇರ್ ಆಫ್ ಯು ಗೈಸ್. ಸೊ ಆ ಥರ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಎವ್ರಿವೇರ್ ಐ ಕಾಂಟ್ ರೀಚ್. ಸೊ ಜನಗಳಿಗೆ ಅದ್ರ ಮೇಲೂ ಕೋಪ ಅದನ್ನು ಸಿಗೋದೇ ಇಲ್ಲ ಕೈಗೆ ಹಾಗೆ ಅನ್ಕೊಂಡು. ಬಟ್ ನನ್ನ ರಿಯಾಲಿಟಿ ಇದು, ಐ ಆಮ್ ರಿವೀಲಿಂಗ್ ದಟ್. ಸೊ that is Crazy. going on. Amazing. Thank you ಬಂದಿದ್ದಕ್ಕೆ. And ಒಳ್ಳೆ ಸೆಷನ್ ಇದು. ವಿ ಲೈಕ್ ಇಟ್. ತುಂಬಾ ತಿಳ್ಕೊಂಡು. Thank you so much. ಯಾಕೆ ನಿಮ್ಗೆ ಪ್ರಶಾಂತ್ ಅಂತ ಹೆಸರಿಟ್ಟಿದ್ದಾನೆ ಅಂತ ಗೊತ್ತಾಯ್ತು. ಅದೇ ತರ ಮಾತಾಡ್ತೀರಾ ಕಾಮ್ ಆಗಿ, ಥೆರಪ್ಯೂಟಿಕ್ ಆಗಿದೆ. ಬಿಕಾಸ್ ಒಂದು ಸಲೂನ್ಗೆ ಹೋದಾಗ ಯೂಶಲಿ ವಿ ಟಾಕ್ ಟು ಅವರ್ ಹೇರ್ ಸ್ಟೈಲಿಸ್ಟ್, ಅಂಡ್ ಐ ಆಮ್ ಶ್ಯೂರ್ ನಿಮ್ಮ ಹತ್ರ ಬಂದ್ರೆ ಹೇರ್ ಸ್ಟೈಲು ಆಗುತ್ತೆ, ಮೆತ್ತಿಗೆ ನಿದ್ದೆನೂ ಹೋಗ್ತಾರೆ. ಬಿಕಾಸ್ ಅಷ್ಟು ಚೆನ್ನಾಗಿದೆ ನಿಮ್ಮ ವಾಯ್ಸ್. Thank you. ಆಕ್ಚುಲಿ ಎಷ್ಟೊಂದು ಜನ ಅವ್ರ ಹೇರ್ ಸ್ಟೈಲಿಸ್ಟ್ ಹತ್ರ ಎಲ್ಲೂ ಹೇಳ್ಕೊಳಕ್ ಆಗ್ದಿರೋ ವಿಷಯ ಎಲ್ಲ ಹೇಳ್ಕೊಂಡಿದ್ದಾರೆ. ತುಂಬಾ ಜನ ಆ ಥರ ಸೀಕ್ರೆಟ್ಸ್ ತುಂಬಾ ಇದೆ, ಅದ್ ನನ್ನಿಂದ ಹೊರಗಡೆ ಹೋಗಲ್ಲ. So that is there, yeah. There are papa, they believe me and they'll tell all the stories. Okay. So they'll be with me only. Okay, nice. So that is there, yeah. ಒಂಥರ ಒಂದು ಥೆರಪಿ ಸೆಷನ್ ತರನು ಅನ್ಸ್ಬೋದು, ರಿಲ್ಯಾಕ್ಸಿಂಗ್, and they have to open up their self, they'll talk, ಆ ಥರದ್ದೆಲ್ಲ. So I won't judge them. I'll be a listener, like just listen. ಸೂಪರ್ ಪ್ರಶಾಂತ್. ನಂಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನರಿಗೆ ನಿಮ್ಮ ಹತ್ರ ಸ್ಟೈಲ್ ಆಗಕ್ಕೆ ಚಾನ್ಸ್ ಸಿಗುತ್ತೋ ಅಂತ. ನಮಗಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. Surely come. Thank you so much. Yeah, bro. Thank you. ಎಲ್ಲರಿಗೂ ಸ್ಟೈಲ್ ಮಾಡಿ. Thank you for this opportunity. ನಿಜವಾಗ್ಲೂ ಖುಷಿ ಆಯ್ತು.